ಇನ್ನು ಹರಿಯಾಣದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಮಳೆ ನೀರಲ್ಲಿ ಖಾಸಗಿ ಬಸ್ ಒಂದು ಮುಳುಗೋಗಿದೆ. ಇನ್ನು ರಸ್ತೆಗಳಲ್ಲಿ ಈ ರೀತಿ ನೀರು ನಿಂತಿರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹರಿಯಾಣ ಕೂಡ ಹೊರತಾಗಿಲ್ಲ, ಮಳೆ ಹೊಡೆತಕ್ಕೆ ತತ್ತರಿಸಿ ಹೋಗಿದೆ. ಒಂದು ಖಾಸಗಿ ಬಸ್ಸೇ ನೀರಲ್ಲಿ ಮುಳುಗಡೆ ಆಗಿರೋದು ನೋಡ್ಬೋದು. ರಸ್ತೆ ಪಕ್ಕದಲ್ಲಿ ನೀರು ನಿಂತಿದೆ, ಗೊತ್ತಾಗಿಲ್ಲ ಅನ್ಸುತ್ತೆ, ಡ್ರೈನೇಜ್ ಅನ್ಸುತ್ತೆ. ಅದು ಕಾಂಕ್ರೀಟ್ ರೋಡ್ ಪಕ್ಕದಲ್ಲಿ ಡೀಪ್ ಇದೆ, ಗೊತ್ತಾಗದೆ ಒಂದು ವೀಲ್ ರಸ್ತೆ ಬಿಟ್ಟು ಕೆಳಗೆ ಇಳಿದಿರೋದು, ಇಡೀ ಬಸ್ಸೇ ಅಲ್ಲಿ ಸಿಕ್ಕಾಕೊಂಡಿದೆ. ಅದು ಒಂದು ಕಡೆ. ಮತ್ತೊಂದು ಭಾಗದಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿರೋದನ್ನು ಗಮನಿಸ್ಬೋದು. ಹರಿಯಾಣದಲ್ಲಿ ಮಳೆಯಿಂದ ಸೃಷ್ಟಿಯಾಗಿರುವಂಥ ಅವಾಂತರ, ಹೈವೇಲೆ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ಮಳೆಯಿಂದ ಹಲವು ಕಡೆಗಳಲ್ಲಿ ಈ ರೀತಿ ಟ್ರಾಫಿಕ್ ಜಾಮ್ ಸಮಸ್ಯೆಗಳು ಉಂಟಾಗ್ತಾ ಇದೆ. ಟ್ರಾಫಿಕ್ ನಿಯಂತ್ರಣ ಮಾಡಿದ್ದಾರೆ ಸ್ಪೈಡರ್ ಮ್ಯಾನ್ನ ವೇಷದಲ್ಲಿ ವ್ಯಕ್ತಿಯೋರ್ವ ಟ್ರಾಫಿಕ್ ನಿಯಂತ್ರಣ ಮಾಡಿ ಗಮನ ಸೆಳೆದಿರೋದು ಆ ವಿಡಿಯೋ ನೀವು ಗಮನಿಸಬಹುದು. ಸ್ಪೈಡರ್ ಮ್ಯಾನ್ನ ವೇಷ ಧರಿಸಿದ್ದಂಥ ವ್ಯಕ್ತಿ ಟ್ರಾಫಿಕ್ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ರಸ್ತೆಯಲ್ಲಿ ನಿಂತ್ಕೊಂಡು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಡಿಯೋಸ್ ತುಂಬಾನೇ ವೈರಲ್ ಆಗಿದೆ. ಮಹಾರಾಷ್ಟ್ರದಲ್ಲಿ ನಡೆದಿರುವಂಥ ಘಟನೆ ಇದು. ಈ ರೀತಿ ಪರಿಸ್ಥಿತಿಗಳಿದ್ದಾಗ ಹಲವರು ಈ ರೀತಿ ಸಹಾಯಕ್ಕೆ ಬರ್ತಾರೆ, ಆದರೆ ಸ್ಪೈಡರ್ ಮ್ಯಾನ್ ವೇಷ ಹಾಕ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡಿದ್ದು ಗಮನ ಸೆಳೆದಿದೆ.